ಹೋಟೆಲ್ಗಳ ಬೇಡಿಕೆ ಇರೋದೆಷ್ಟು, ಸರ್ಕಾರ ಈಗ ಕೊಡೋದಕ್ಕೆ ನಿರ್ಧಾರ ಮಾಡಿದೆಷ್ಟು, ಇವೆಲ್ಲವನ್ನು ಕೇಳಿ ಈಗ ಹೋಟೆಲ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 40,000ಕ್ಕೂ ಹೆಚ್ಚು ಹೋಟೆಲ್ಗಳು ಬೆಂಗಳೂರಿನಲ್ಲೇ ಇದೆ. ಕಡಿಮೆ ಅಂದರೂ ಒಂದು 30,000 ಸಿಲಿಂಡರ್ಗಳು ಬೇಕೇ ಬೇಕು. ಇದರಲ್ಲಿ ಬರೀ 1,000 ಸಿಲಿಂಡರ್ ಕೊಡ್ತೀವಿ ಅಂತಂದರೆ ಯಾವ ಹೋಟೆಲನ್ನು ತೆಗಿಬೇಕು, ಯಾವ ಹೋಟೆಲನ್ನು ಬಂದ್ ಮಾಡಬೇಕು, ಮುಂದೆ ಕಥೆ ಏನು? ಇದು ಸದ್ಯಕ್ಕೆ ಹೋಟೆಲ್ ಸಂಘದವರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಸರ್ಕಾರದ ವಿರುದ್ಧ ಬೆಂಗಳೂರು ಹೋಟೆಲ್ ಸಂಘ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. 1,000 ಸಿಲಿಂಡರ್ ಕೊಡೋದಕ್ಕಿಂತ ಕೊಡದೇ ಇದ್ರೇ ಬೆಟರ್. ಸಂಜೆ 5:15 ಮೀಟಿಂಗ್ ಇದೆ, ಬಳಿಕ ಹೋರಾಟದ ತೀರ್ಮಾನವನ್ನು ಮಾಡ್ತೀವಿ ಅಂತ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯರುಗಳು ಹೇಳ್ತಾ ಇದ್ದಾರೆ. ನೋಡಿ, ನೀವು ಲೆಕ್ಕ ಹಾಕಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳು ಬೆಂಗಳೂರಿನಲ್ಲಿ ಇರೋದು. ಆ 40,000 ಹೋಟೆಲ್ಗಳ ಪೈಕಿ ಒಂದೇ 1,000 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತಂದರೆ ಇದು ಯಾವ ರೀತಿ ಲೆಕ್ಕಾಚಾರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಹೋಟೆಲ್ನವರ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸಂಜೆ 5:15 ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನು ಚರ್ಚೆ ಆಗುತ್ತೆ? ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಸಚಿವರು ಈಗಾಗಲೇ ಹೇಳ್ತಾ ಇದ್ರು. ಪರ್ಯಾಯ ವ್ಯವಸ್ಥೆ ಅಂತಂದರೆ ಎಲೆಕ್ಟ್ರಿಕ್ ಒಲೆಗಳನ್ನು ಬಳಸಿ ಅಂತ. ಇದಕ್ಕೂ ಈಗಾಗಲೇ ಹೋಟೆಲ್ನವ್ರು ಹೇಳ್ತಾ ಇರೋದು 60,000 ರಿಂದ 80,000, 1 ಲಕ್ಷ ಬರುತ್ತೆ ಬಿಲ್ಲು. ಅದನ್ನು ಕಟ್ಟೋರು ಯಾರು ಅಂತ ಹೇಳಿ. ಈ ಕಡೆ ಪರ್ಯಾಯ ವ್ಯವಸ್ಥೆ ಸಿಲಿಂಡರ್ ಹೆಚ್ಚು ಕೊಡಿ ಅಂತ ಅಂದರೆ ಸರ್ಕಾರ ಸಿದ್ಧ ಇಲ್ಲ. ಏನು ಆಗ್ಬೋದು ಇವತ್ತಿನ ಮೀಟಿಂಗಲ್ಲಿ? ಈ ಸಿಲಿಂಡರ್ ಸಿಗದೆ ಪರದಾಟ ನಡೆಸ್ತಿರುವಂತಹ 7ನೇ ದಿನ ಇವತ್ತು. ಕಳೆದ 7 ದಿನಗಳಿಂದ ಬೆಂಗಳೂರಿನ ಭಾಗಶಃ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಅಂದ್ರೆ ಅಬೌಟ್ 40 to 50% ಈಗಾಗಲೇ ದರ್ಶಿನಿಗಳು, ಸಣ್ಣ ಪುಟ್ಟ ಹೋಟೆಲ್ಗಳೆಲ್ಲ ಬಾಗಿಲನ್ನ ಮುಚ್ಚಿರುವಂತದ್ದು. ಇಂತಹ ಹೊತ್ತಿನಲ್ಲಿ ಸರ್ಕಾರಕ್ಕೆ ಮೇಲಿಂದ ಮೇಲೆ ಹೋಟೆಲ್ ಅಸೋಸಿಯೇಷನ್ ಅವರು ಮನವಿಯನ್ನ ಮಾಡ್ಕೊಂಡೇ ಬಂದಿದ್ರು. ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಹೇಗೆ ನೀವು ಆಸ್ಪತ್ರೆ, ಹಾಸ್ಟೆಲ್, ಓಲ್ಡ್ ಏಜ್ ಹೋಮ್ಗೆ ಸಿಲಿಂಡರ್ ಕೊಡಬೇಕು ಅಂದ್ಕೊಂಡಿದ್ದೀರೋ ಅದೇ ರೀತಿಯಾಗಿ ಹೋಟೆಲ್ಗಳನ್ನು ಕೂಡ ಕನ್ಸಿಡರ್ ಮಾಡಬೇಕು. ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ಸಿಲಿಂಡರ್ ಗಳನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಇದೀಗ ಕೇವಲ 1,000 ಸಿಲಿಂಡರ್ ಅನ್ನ ಕೊಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಆದ್ರೆ ಇದು ಪ್ರಾಕ್ಟಿಕಲಿ ವರ್ಕೌಟ್ ಆಗೋದೇ ಇಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ 44,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಅದು ಸಣ್ಣ ಮತ್ತೆ ದರ್ಶಿನಿ, ಮಧ್ಯಮ ಇದೆಲ್ಲನೂ ಸೇರಿದ್ರೆ 44,000ಕ್ಕೂ ಅಧಿಕ ಹೋಟೆಲ್ಗಳಿಲ್ಲ. ಈ ಅಧಿಕ ಹೋಟೆಲ್ಗೆ ಇರುವಂತದ್ದು ಕೇವಲ 1,000 ಸಿಲಿಂಡರ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ? 1,000 ತಗೊಂಡು ನಮಗೆ ಅರ್ಧ ದಿನನೂ ಬರೋದಿಲ್ಲ. ಮತ್ತೆ ಯಾವ ಹೋಟೆಲ್ಗೆ ಅಂತ ಹೇಳಿ ಅದನ್ನ ಹಂಚ್ಕೊಳ್ಳೋದು ಅಂತ ಹೇಳಿ. ಹೀಗಾಗಿ ಮತ್ತೊಮ್ಮೆ ಸರ್ಕಾರದ ಈ ತೀರ್ಮಾನದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಹೋಟೆಲ್ ಅಸೋಸಿಯೇಷನ್ ಅವರು ಸಂಜೆ 5:00ವರೆಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ. ಈ ಹಿಂದೆ PC ರಾವ್ ಅವರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಏನಾದ್ರೂ ರಾಜ್ಯದಲ್ಲಿ ಹೋಟೆಲ್ಗಳನ್ನ ಸಂಪೂರ್ಣವಾಗಿ ಮುಚ್ಚಿ ಏನಾದ್ರೂ ನೀವು ಸರ್ಕಾರದ ಗಮನವನ್ನ ಸೆಳೆಯುವ ಪ್ರಯತ್ನದ ಆಲೋಚನೆಯಲ್ಲಿ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ, ಈಗಾಗಲೇ ಲಾಸ್ ನಲ್ಲಿ ನಾವಿದ್ದೀವಿ. ಕಳೆದ 6 ದಿನಗಳಲ್ಲಿ ಹತ್ರ ನಮಗೆ 100 ಕೋಟಿಯಷ್ಟು ಲಾಸ್ ಆಗ್ತಾ ಇದೆ. ಇನ್ನೂ 1 ವಾರ ಆದ್ರೆ ಹೀಗೆ 100 ಕೋಟಿ ನಮಗೆ ಲಾಸ್ ಆಗುತ್ತೆ. ಹೀಗಾಗಿ ಅದರ ಆಲೋಚನೆ ಇಲ್ಲ, ಸರ್ಕಾರ ನಮ್ಮ ಬೆಂಬಲಕ್ಕೆ ನಿಂತ್ಕೊಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ಕರೆಯುವಂತಹ ತುರ್ತು ಸಭೆಯಲ್ಲಿ ಈ ರೀತಿ ಏನಾದ್ರೂ ತೀರ್ಮಾನಗಳನ್ನ ಮಾಡಬಹುದಾ ಅಂತ ಹೇಳಿ. ಯಾಕಂದ್ರೆ ಆಲ್ರೆಡಿ ಲಾಸ್ ನಲ್ಲಿ ಇದ್ದಾರೆ. ಕೇವಲ 1,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡಿ ಏನಾದ್ರೂ ಸರ್ಕಾರದ ಗಮನವನ್ನ ಸೆಳೆಯುವಂತಹ ಪ್ರಯತ್ನ ಅನ್ನೋದು ಮಾಡ್ತಾರ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ. ಹೋಟೆಲ್ಗಳ ಬೇಡಿಕೆ ಇರೋದೆಷ್ಟು, ಸರ್ಕಾರ ಈಗ ಕೊಡೋದಕ್ಕೆ ನಿರ್ಧಾರ ಮಾಡಿದೆಷ್ಟು, ಇವೆಲ್ಲವನ್ನು ಕೇಳಿ ಈಗ ಹೋಟೆಲ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 40,000ಕ್ಕೂ ಹೆಚ್ಚು ಹೋಟೆಲ್ಗಳು ಬೆಂಗಳೂರಿನಲ್ಲೇ ಇದೆ. ಕಡಿಮೆ ಅಂದರೂ ಒಂದು 30,000 ಸಿಲಿಂಡರ್ಗಳು ಬೇಕೇ ಬೇಕು. ಇದರಲ್ಲಿ ಬರೀ 1,000 ಸಿಲಿಂಡರ್ ಕೊಡ್ತೀವಿ ಅಂತಂದರೆ ಯಾವ ಹೋಟೆಲನ್ನು ತೆಗಿಬೇಕು, ಯಾವ ಹೋಟೆಲನ್ನು ಬಂದ್ ಮಾಡಬೇಕು, ಮುಂದೆ ಕಥೆ ಏನು? ಇದು ಸದ್ಯಕ್ಕೆ ಹೋಟೆಲ್ ಸಂಘದವರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಸರ್ಕಾರದ ವಿರುದ್ಧ ಬೆಂಗಳೂರು ಹೋಟೆಲ್ ಸಂಘ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. 1,000 ಸಿಲಿಂಡರ್ ಕೊಡೋದಕ್ಕಿಂತ ಕೊಡದೇ ಇದ್ರೇ ಬೆಟರ್. ಸಂಜೆ 5:15 ಮೀಟಿಂಗ್ ಇದೆ, ಬಳಿಕ ಹೋರಾಟದ ತೀರ್ಮಾನವನ್ನು ಮಾಡ್ತೀವಿ ಅಂತ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯರುಗಳು ಹೇಳ್ತಾ ಇದ್ದಾರೆ. ನೋಡಿ, ನೀವು ಲೆಕ್ಕ ಹಾಕಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳು ಬೆಂಗಳೂರಿನಲ್ಲಿ ಇರೋದು. ಆ 40,000 ಹೋಟೆಲ್ಗಳ ಪೈಕಿ ಒಂದೇ 1,000 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತಂದರೆ ಇದು ಯಾವ ರೀತಿ ಲೆಕ್ಕಾಚಾರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಹೋಟೆಲ್ನವರ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ,
ಸಂಜೆ 5:15 ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನು ಚರ್ಚೆ ಆಗುತ್ತೆ, ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಸಚಿವರು ಈಗಾಗಲೇ ಹೇಳ್ತಾ ಇದ್ರು. ಪರ್ಯಾಯ ವ್ಯವಸ್ಥೆ ಅಂತಂದರೆ ಎಲೆಕ್ಟ್ರಿಕ್ ಒಲೆಗಳನ್ನು ಬಳಸಿ ಅಂತ. ಇದಕ್ಕೂ ಈಗಾಗಲೇ ಹೋಟೆಲ್ನವ್ರು ಹೇಳ್ತಾ ಇರೋದು 60,000 ರಿಂದ 80,000 1 ಲಕ್ಷ ಬರುತ್ತೆ ಬಿಲ್ಲು, ಅದನ್ನು ಕಟ್ಟೋರು ಯಾರು ಅಂತ ಹೇಳಿ. ಈ ಕಡೆ ಪರ್ಯಾಯ ವ್ಯವಸ್ಥೆ ಸಿಲಿಂಡರ್ ಹೆಚ್ಚು ಹೆಚ್ಚು ಕೊಡಿ ಅಂತ ಅಂದರೆ ಸರ್ಕಾರ ಸಿದ್ಧ ಇಲ್ಲ. ಏನು ಆಗ್ಬೋದು ಇವತ್ತಿನ ಮೀಟಿಂಗಲ್ಲಿ? ಈ ಸಿಲಿಂಡರ್ ಸಿಗದೆ ಪರದಾಟ ನಡೆಸ್ತಿರುವಂತಹ 7ನೇ ದಿನ ಇವತ್ತು. ಕಳೆದ 7 ದಿನಗಳಿಂದ ಬೆಂಗಳೂರಿನ ಭಾಗಶಃ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಅಂದ್ರೆ ಅಬೌಟ್ 40 to 50% ಈಗಾಗಲೇ ದರ್ಶಿನಿಗಳು, ಸಣ್ಣ ಪುಟ್ಟ ಹೋಟೆಲ್ಗಳೆಲ್ಲ ಬಾಗಿಲನ್ನ ಮುಚ್ಚಿರುವಂತದ್ದು. ಇಂತಹ ಹೊತ್ತಿನಲ್ಲಿ ಸರ್ಕಾರಕ್ಕೆ ಮೇಲಿಂದ ಮೇಲೆ ಹೋಟೆಲ್ ಅಸೋಸಿಯೇಷನ್ ಅವರು ಮನವಿಯನ್ನ ಮಾಡಿಕೊಂಡೇ ಬಂದಿದ್ರು. ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಹೇಗೆ ನೀವು ಆಸ್ಪತ್ರೆ, ಹಾಸ್ಟೆಲ್, ಓಲ್ಡ್ ಏಜ್ ಹೋಮ್ಗೆ ಸಿಲಿಂಡರ್ ಕೊಡಬೇಕು ಅಂದ್ಕೊಂಡಿದ್ದೀರೋ ಅದೇ ರೀತಿಯಾಗಿ ಹೋಟೆಲ್ಗಳನ್ನು ಕೂಡ ಕನ್ಸಿಡರ್ ಮಾಡಬೇಕು. ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ಸಿಲಿಂಡರ್ ಗಳನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಇದೀಗ ಕೇವಲ 1,000 ಸಿಲಿಂಡರ್ ಅನ್ನ ಕೊಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಆದ್ರೆ ಇದು ಪ್ರಾಕ್ಟಿಕಲಿ ವರ್ಕೌಟ್ ಆಗೋದೇ ಇಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ 44,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಅದು ಸಣ್ಣ ಮತ್ತೆ ದರ್ಶಿನಿ, ಮಧ್ಯಮ ಇದೆಲ್ಲನೂ ಸೇರಿದ್ರೆ 44,000ಕ್ಕೂ ಅಧಿಕ ಹೋಟೆಲ್ಗಳಿಲ್ಲ. ಈ ಅಧಿಕ ಹೋಟೆಲ್ಗೆ ಇರುವಂತದ್ದು ಕೇವಲ 1,000 ಸಿಲಿಂಡರ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ? 1,000 ತಗೊಂಡು ನಮಗೆ ಅರ್ಧ ದಿನನೂ ಬರೋದಿಲ್ಲ. ಮತ್ತೆ ಯಾವ ಹೋಟೆಲ್ಗೆ ಅಂತ ಹೇಳಿ ಅದನ್ನ ಹಂಚ್ಕೊಳ್ಳೋದು ಅಂತ ಹೇಳಿ. ಹೀಗಾಗಿ ಮತ್ತೊಮ್ಮೆ ಸರ್ಕಾರದ ಈ ತೀರ್ಮಾನದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಹೋಟೆಲ್ ಅಸೋಸಿಯೇಷನ್ ಅವರು ಸಂಜೆ 5:00 ತುರ್ತು ಸಭೆಯನ್ನ ಕರೆದಿದ್ದಾರೆ. ಈ ಹಿಂದೆ PC ರಾವ್ ಅವರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಏನಾದ್ರೂ ರಾಜ್ಯದಲ್ಲಿ ಹೋಟೆಲ್ಗಳನ್ನ ಸಂಪೂರ್ಣವಾಗಿ ಮುಚ್ಚಿ ಏನಾದ್ರೂ ನೀವು ಸರ್ಕಾರದ ಗಮನವನ್ನ ಸೆಳೆಯುವ ಪ್ರಯತ್ನದ ಆಲೋಚನೆಯಲ್ಲಿ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ, ಈಗಾಗಲೇ ಲಾಸ್ ನಲ್ಲಿ ನಾವಿದ್ದೀವಿ. ಕಳೆದ 6 ದಿನಗಳಲ್ಲಿ ಹತ್ರ ನಮಗೆ 100 ಕೋಟಿಯಷ್ಟು ಲಾಸ್ ಆಗ್ತಾ ಇದೆ. ಇನ್ನೂ 1 ವಾರ ಆದ್ರೆ ಹೀಗೆ 100 ಕೋಟಿ ನಮಗೆ ಲಾಸ್ ಆಗುತ್ತೆ. ಹೀಗಾಗಿ ಅದರ ಆಲೋಚನೆ ಇಲ್ಲ, ಸರ್ಕಾರ ನಮ್ಮ ಬೆಂಬಲಕ್ಕೆ ನಿಂತ್ಕೊಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ಕರೆಯುವಂತಹ ತುರ್ತು ಸಭೆಯಲ್ಲಿ ಈ ರೀತಿ ಏನಾದ್ರೂ ತೀರ್ಮಾನಗಳನ್ನ ಮಾಡಬಹುದಾ ಅಂತ ಹೇಳಿ. ಯಾಕಂದ್ರೆ ಆಲ್ರೆಡಿ ಲಾಸ್ ನಲ್ಲಿದ್ದಾರೆ. ಕೇವಲ 1,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡಿ ಏನಾದ್ರೂ ಸರ್ಕಾರದ ಗಮನವನ್ನ ಸೆಳೆಯುವಂತಹ ಪ್ರಯತ್ನ ಅನ್ನೋದು ಮಾಡ್ತಾರ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ. ಹೋಟೆಲ್ಗಳ ಬೇಡಿಕೆ ಇರೋದೆಷ್ಟು, ಸರ್ಕಾರ ಈಗ ಕೊಡೋದಕ್ಕೆ ನಿರ್ಧಾರ ಮಾಡಿದೆಷ್ಟು, ಇವೆಲ್ಲವನ್ನು ಕೇಳಿ ಈಗ ಹೋಟೆಲ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 40,000ಕ್ಕೂ ಹೆಚ್ಚು ಹೋಟೆಲ್ಗಳು ಬೆಂಗಳೂರಿನಲ್ಲೇ ಇದೆ. ಕಡಿಮೆ ಅಂದರೂ ಒಂದು 30,000 ಸಿಲಿಂಡರ್ಗಳು ಬೇಕೇ ಬೇಕು. ಇದರಲ್ಲಿ ಬರೀ 1,000 ಸಿಲಿಂಡರ್ ಕೊಡ್ತೀವಿ ಅಂತಂದರೆ ಯಾವ ಹೋಟೆಲನ್ನು ತೆಗಿಬೇಕು, ಯಾವ ಹೋಟೆಲನ್ನು ಬಂದ್ ಮಾಡಬೇಕು, ಮುಂದೆ ಕಥೆ ಏನು? ಇದು ಸದ್ಯಕ್ಕೆ ಹೋಟೆಲ್ ಸಂಘದವರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಸರ್ಕಾರದ ವಿರುದ್ಧ ಬೆಂಗಳೂರು ಹೋಟೆಲ್ ಸಂಘ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ.